ಶಿಕ್ಷಣ ಇಲಾಖೆಯ ಒಂದು ಆನ್ಲೈನ್ ಒಂದು ತರಗತಿಯ ಸಂದರ್ಭದಲ್ಲಿ ಶಿಕ್ಷಣ ಮಂತ್ರಿಗಳಿಗೆ ಒಂದು ವಿದ್ಯಾರ್ಥಿ ಅವರಿಗೆ ಪರ್ಸನಲ್ ಆಗಿ ಅಟ್ಯಾಕ್ ಮಾಡತಕ್ಕಂಥದ್ದು ಇದು ಎಲ್ಲೋ ಒಂದು ಕಡೆ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ. ಆದರೆ ಇಲ್ಲಿ ಬರುವಂತ ಪ್ರಶ್ನೆ ಏನಪ್ಪಾ ಅಂದ್ರೆ, ಇವತ್ತು ಶಿಕ್ಷಣ ಮಂತ್ರಿಗಳಿಗೆ ಆಗಿರ್ತಕ್ಕಂಥ ಪರಿಸ್ಥಿತಿಯೇ ಇಡೀ ರಾಜ್ಯದ ಶಿಕ್ಷಣ ವ್ಯವಸ್ಥೆಯಲ್ಲಿ ಇರತಕ್ಕಂಥ ಶಿಕ್ಷಕರಿಗೆ ಮತ್ತೆ ಪ್ರಾಧ್ಯಾಪಕರಿಗೆ ಇದು ದಿನನಿತ್ಯದ ಸಮಸ್ಯೆ ಆಗಿದೆ. ಇವತ್ತು ಅವಹೇಳನಕಾರಿಯಾಗಿ ಅವಾಚ್ಯ ಶಬ್ದಗಳಲ್ಲಿ ಮಾತಾಡೋದು, ಬೇರೆ ಬೇರೆ ಹೆಸರುಗಳನ್ನ ಕರೆಯೋದು, ಅವರಿಗೆ ನಾಮಕರಣಗಳನ್ನ ಮಾಡೋದು, ಅದರ ಜೊತೆಗೆ ಎಷ್ಟು ಅಸಭ್ಯತೆ ಇದೆ ಅಂದ್ರೆ ಇವತ್ತು ತರಗತಿ ಒಳಗೆ ಇದನ್ನ ಸಹಿಸೋಕೆ ಆಗ್ತಾ ಇಲ್ಲ. ಇಂಥ ಪರಿಸ್ಥಿತಿಯಲ್ಲಿ ಜೊತೆಗೆ ಸಾಮಾಜಿಕ ಜಾಲತಾಣದಲ್ಲಿ ಚಿಕ್ಕ ಚಿಕ್ಕ ಮಕ್ಕಳನ್ನ ಕೆಟ್ಟದಾಗಿ ಮಾತಾಡಿಸಿ ಅದನ್ನ ವೈರಲ್ ಮಾಡ್ತಕ್ಕಂಥದ್ದು, ಇವೆಲ್ಲವೂ ಇತರೆ ಮಕ್ಕಳಿಗೆ ಒಂದು ರೀತಿಯಲ್ಲಿ ಪ್ರಚೋದನೆ ಆಗ್ತಾ ಇದೆ. ಅವರು ಕೂಡ ಹೆಚ್ಚೆಚ್ಚು ಈ ಕೆಲಸವನ್ನ ಮಾಡ್ತಾ ಇದ್ದಾರೆ. ಇದು ಅನಾರೋಗ್ಯಕ್ಕೆ ಬೆಳವಣಿಗೆ ಆಗ್ತಾ ಇದೆ. ಹಾಗಾಗಿ ಶಿಕ್ಷಕರ ಪರಿಸ್ಥಿತಿ ಇವತ್ತು ಮಂತ್ರಿಗಳಿಗೆ ಈ ಒಂದು ಅನುಭವ ಆಗಿರೋದ್ರಿಂದ ಈ ರಾಜ್ಯದ ಶಿಕ್ಷಕರ ಒಂದು ಪರಿಸ್ಥಿತಿ ಅವಲೋಕನ ಆಗಬೇಕಾಗಿದೆ. ಸರ್ಕಾರ ಅಧಿಕಾರಿಗಳು ಒಂದು ಸೂಕ್ತ ಕ್ರಮ, ಒಂದು ನಿಯಮ, ಒಂದು ಕನಿಷ್ಠ ಮಾನದಂಡಗಳು, ಡಿಸಿಪ್ಲಿನ್ ಮೇಂಟೈನ್ ಮಾಡೋದಿಕ್ಕೆ, ಅಂದ್ರೆ ಒಬಿಡಿಯನ್ಸ್ ಆಗಿ ಇರಬೇಕಾಗತ್ತೆ. ತರಗತಿ ಒಳಗೆ ಈ ಒಂದು ರೀತಿಯಲ್ಲಿ ಅಸಭ್ಯವಾಗಿ ವರ್ತಿಸ್ತಾ ಇದ್ರೆ ಪಾಠ ಪ್ರವಚನ ಬಿಟ್ಟು ಇನ್ನೆಲ್ಲವೂ ನಡೀತಾ ಇರೋದ್ರಿಂದ ಇದು ಆಕ್ಷೇಪಕಾರಿಯಾಗಿದೆ. ಇದರ ಬಗ್ಗೆ ಇವತ್ತು ಯಾವುದೇ ರಾಜಕೀಯ ಮುಖಂಡರಾಗಿರ್ಬೋದು, ಶಿಕ್ಷಕರ ಕ್ಷೇತ್ರದ ಪ್ರತಿನಿಧಿಗಳಾಗಿರ್ಬೋದು, ಯಾರೂ ಧ್ವನಿ ಎತ್ತುತ್ತಾ ಇಲ್ಲ. ಎಲ್ಲೋ ಒಂದ್ ಕಡೆ ಆ ವಿದ್ಯಾರ್ಥಿಗೆ ಪ್ರೋತ್ಸಾಹ ಆಗೋ ರೀತಿಯಲ್ಲಿ ಇರೋದು ಒಪ್ಪುವಂಥದ್ದಲ್ಲ. ಹಾಗಾಗಿ ವಿದ್ಯಾರ್ಥಿಗಳಿಗೆ ಅವರಿಗೂ ಒಂದು ತರಗತಿ ವ್ಯಾಪ್ತಿಯಲ್ಲಿ ಅವರಿಗೆ ಒಂದು ಮಿನಿಮಮ್ ಒಂದು ಬಿಹೇವಿಯರ್ ಆಸ್ಪೆಕ್ಟ್ಸ್ ಇರುತ್ತೆ ಅನ್ನತಕ್ಕಂಥದ್ದನ್ನ ನಾವು ಮನವರಿಕೆ ಮಾಡಿಕೊಡ್ಬೇಕಾಗಿರೋದು ನಮ್ಮ ಕರ್ತವ್ಯ, ಜವಾಬ್ದಾರಿ ಅನ್ನುವಂತ ಅಭಿಪ್ರಾಯವನ್ನ ವ್ಯಕ್ತಪಡಿಸ್ತಾ ಇದ್ದೇವೆ.